ಒಂಟೆಯನ್ನ ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿ ಮರುಭೂಮಿಯಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಸಹ ತಡೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಒಂದು ಹನಿ ನೀರು ಸಿಗದಿದ್ರೂ ಸಹ ಹಲವು ದಿನಗಳವರೆಗೆ ಬದುಕಬಲ್ಲದು. ಅಂದಹಾಗೆ ಸಸ್ಯಾಹಾರಿ ಒಂಟೆಗೆ ವಿಷಕಾರಿ ಹಾವನ್ನ ತಿನ್ನಿಸಲಾಗುತ್ತೆ ಅಂತ ನಮಗೆ ಗೊತ್ತಾ? ಒಂಟೆ ಒಂದು ಬಾರಿಗೆ 100 ರಿಂದ 150 ಲೀಟರ್ ನೀರನ್ನ ಕುಡಿಯಬಲ್ಲದು. ಅಗತ್ಯವಿದ್ರೆ ವೇಗವಾಗಿ ಓಡಬಲ್ಲದು. ಆದ್ರೆ ಈ ಶಾಂತಿ ಮತ್ತು ಸಸ್ಯಾಹಾರಿ ಪ್ರಾಣಿಯ ಒಂದು ಅಭ್ಯಾಸವೂ ಇದೆ. ಒಂಟೆ ಅನಾರೋಗ್ಯಕ್ಕೆ ಒಳಗಾದಾಗ ಅದು ಜೀವಂತ ಮತ್ತು ವಿಷಕಾರಿ ಹಾವನ್ನ ನುಂಗುತ್ತದೆ. ಇದು ವಿಚಿತ್ರವೆನಿಸಬಹುದು, ಆದರೆ ಶತಮಾನಗಳಿಂದ ಒಂಟೆ ಮೇಯಿಸುವವರು ಇದನ್ನ ಸಾಂಪ್ರದಾಯಿಕ ಔಷಧದ ಭಾಗವಾಗಿ ಮಾಡುತ್ತಿದ್ದಾರೆ. ಸಸ್ಯಾಹಾರಿಯಾಗಿರುವ ಒಂಟೆಯು ಕೆಲವು ಸಂದರ್ಭಗಳಲ್ಲಿ ಜೀವಂತ ಮತ್ತು ವಿಷಕಾರಿ ಹಾವುಗಳನ್ನ ನುಂಗುತ್ತದೆ. ಇದು ಅಭ್ಯಾಸವಲ್ಲ, ಬದಲಿಗೆ ಒಂದು ನಿಗೂಢ ಕಾಯಿಲೆಗೆ ನೀಡುವ ಔಷಧ. ಈ ರೋಗವನ್ನ ಸ್ಥಳೀಯ ಭಾಷೆಯಲ್ಲಿ ಹಯಾಮ್ ಎಂದು ಕರೆಯಲಾಗುತ್ತದೆ. ಒಂಟೆಗೆ ಈ ರೋಗ ಬಂದಾಗ ಅದು ಆಲಸ್ಯ, ಜ್ವರ, ಊತ ಅಥವಾ ರಕ್ತಹೀನತೆಯಂತಹ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಅಲ್ಲದೆ ತಿನ್ನುವುದು ಮತ್ತು ಕುಡಿಯುವುದನ್ನ ನಿಲ್ಲಿಸುತ್ತದೆ. ದೇಹ ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ಸಾಂಪ್ರದಾಯಿಕವಾಗಿ ಈ ರೋಗಕ್ಕೆ ಯಾವುದೇ ವೈದ್ಯಕೀಯ ಚಿಕಿತ್ಸೆ ಇಲ್ಲ. ಆದರೆ ತಲೆಮಾರುಗಳಿಂದ ಒಂಟೆ ಮೇಯಿಸುವವರು ವಿಚಿತ್ರ ಮತ್ತು ಅಪಾಯಕಾರಿ ಪದ್ಧತಿಯನ್ನ ಅನುಸರಿಸುತ್ತಿದ್ದಾರೆ. ಜೀವಂತ ಹಾವುಗಳನ್ನ, ವಿಶೇಷವಾಗಿ ನಾಗರ ಹಾವುಗಳನ್ನ ತಮ್ಮ ಒಂಟೆಗೆ ಆಹಾರವಾಗಿ ನೀಡುತ್ತಿದ್ದಾರೆ. ಹಾವಿನ ವಿಷ ಒಂಟೆಯ ದೇಹದಲ್ಲಿನ ರೋಗಕಾರಕ ವಿಷವನ್ನ ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಚಿಕಿತ್ಸೆಯ ವಿಧಾನ ಹೇಗೆ ಅಂದ್ರೆ, ಒಂಟೆಯ ಮಾಲೀಕರು ಮೊದಲು ಬಾಯಿ ತೆರೆಯುತ್ತಾರೆ. ನಂತರ ಜೀವಂತ ಹಾವನ್ನ ಅದರ ಬಾಯಿಯಲ್ಲಿ ಹಾಕುತ್ತಾರೆ. ನಂತರ ಒಂಟೆಯ ಗಂಟಲಿಗೆ ನೀರನ್ನ ಸುರಿಯಲಾಗುವುದು. ಇದರಿಂದ ಹಾವು ನೇರವಾಗಿ ಅದರ ಹೊಟ್ಟೆಗೆ ಹೋಗುತ್ತದೆ. ಆದರೆ ಕೆಲವು ಸ್ಥಳಗಳಲ್ಲಿ ಇಂದಿಗೂ ಇದನ್ನ ಪಾಲಿಸಲಾಗುತ್ತೆ. ಈ ವಿಧಾನವನ್ನ ಇನ್ನೂ ವೈಜ್ಞಾನಿಕವಾಗಿ ಸಾಬೀತುಪಡಿಸಲಾಗಿಲ್ಲ, ಆದರೆ ಜನಪ್ರಿಯ ನಂಬಿಕೆಯಲ್ಲಿ ಇದರ ಪರಿಣಾಮ ಕಂಡುಬಂದಿದೆ. ಈ ಚಿಕಿತ್ಸೆಯ ನಂತರ ಒಂಟೆಯ ನಡವಳಿಕೆ ಕ್ರಮೇಣ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ ಮತ್ತು ಅದರ ಲಕ್ಷಣಗಳು ಕಡಿಮೆಯಾಗುತ್ತವೆ ಎಂದು ಒಂಟೆ ಸಾಕಣೆದಾರರು ನಂಬುತ್ತಾರೆ.